ನಾಳೆ ಸಂಜೆಕ RCB ವರ್ಸಸ್ CSK ಮ್ಯಾಚ್ ಐತಿ. ಸಂಜೆ ಮುಂದೆ ಬೆಂಗಳೂರಿನಾಗ ಕಂಟಿನ್ಯೂ ಮಳೆ ಬರತೈತಿ. ನಾಳೆ ಒಂದಿನ ಮಳೆ ಬರಲಿಲ್ಲ ಅಂದ್ರೆ ಸಾಕು. ಅಟ್ಲೀಸ್ಟ್ ಮಳೆ ಬಂದ್ರೂ ಸ್ವಲ್ಪ ಓವರಿನ ಮ್ಯಾಚ್ ಆಗೇ ಆಗುತ್ತೆ. ಬಟ್ ಕಂಟಿನ್ಯೂ ಆಗಿ ಮಳೆ ಹಿಡಿಲಿಲ್ಲ ಅಂತಂದ್ರೆ ಸಾಕಂತ ನಾನು ಅನ್ಕೊತೀನಿ. ಯಾಕಂದ್ರೆ ಒಂದು ವೇಳೆ ಮಳೆ ಬಂದು ಏನಾದರೂ ಒಂದೊಂದು ಪಾಯಿಂಟ್ ಈಚ್ ಆಗಿಬಿಟ್ರೆ RCBದು ಪಾಯಿಂಟ್ಸ್ 15 ಪಾಯಿಂಟ್ಸ್ ಆಗ್ಬಿಡ್ತೈತಿ. ರನ್ ರೇಟ್ನಾಗೂ ಏನು ಜಾಸ್ತಿ ರನ್ ರೇಟ್ನಾಗ ಏನು ಆಡೇ ಆಗಂಗಿಲ್ಲ. ಆ್ಯಂಡ್ ಪಾಯಿಂಟ್ಸ್ ಒಂದೇ ಬರ್ತೈತಿ. ಅದಾದ್ಮೇಲೆ ಮತ್ತು RCB ಇರೋ ಮ್ಯಾಚ್ನು ಎಲ್ಲ ಗೆಲ್ಲಕ್ಕೆ ಭಾಳ ಪ್ರಯತ್ನ ಮಾಡ್ಬೇಕಾಕೈತಿ. ಯಾಕಂದ್ರೆ ಜಾಸ್ತಿ ಮರ್ಜಿಂದ ಗೆಲ್ಲಕ್ಕಾಗಿಲ್ಲ ಅಂದರೆ ಉಳ್ಕಿದ ಮ್ಯಾಚ್ನೆಲ್ಲ ಗೆಲ್ಲಬೇಕಾಗುತ್ತೆ. ಪಾಯಿಂಟ್ಸ್ 1 ಅಥವಾ ಪಾಯಿಂಟ್ಸ್ 2 ಒಳಗೆ ಇರ್ಬೇಕಂತಂದ್ರೆ ನಾಳೆ CSK ಮೇಲೆ ಐತಿ. ಮಳೆ ಬರ್ಬಾರ್ದು ನಾ ಅನ್ಕೊತೀನಿ. ಆ್ಯಂಡ್ CSK ಮೇಲೆ ಆಡತ್ತಾರ. CSKದವ್ರು ಲಾಸ್ಟ್ ಮ್ಯಾಚ್ ಪಂಜಾಬ್ ಜೊತೆ ಹೆಂಗೆ ಆಡಿದ್ರಂದ್ರೆ ಸ್ಯಾಮ್ ಕುರಾನ್ ಒಬ್ಬ ಬಿಟ್ಟು ಉಳ್ಕಿದವ್ರು ಯಾರು ಅಷ್ಟೊಂದು ಚಲೋ ಪರ್ಫಾರ್ಮ್ ಮಾಡತ್ತಿಲ್ಲ. ಅವ್ರ ಜೊತೆ ಅವ್ರಿಗೆ ಪರ್ಫಾರ್ಮ್ ಮಾಡ್ತಿರೋದು ಇವಾಗ ಯಾರು ಅಂದರೆ ಯಂಗ್ಸ್ಟರ್ಸ್. ಶೇಖ್ ರಶೀದು, ಪ್ರಿಯಾ, ಇವ ಹೊಸದಾಗಿ ಬಂದಿರೋ ಒಬ್ಬ ಪ್ಲೇಯರ್, ಅವನ ಹೆಸರು ಆಯುಷ್ ಮಾತ್ರೆ ಆಯುಷ್ ಮಾತ್ರೆ ಅಂತ ಒಬ್ಬ ಪ್ಲೇಯರ್ ಬಂದಾನ ಹೊಸದಾಗಿ. ಆ್ಯಂಡ್ ಡಿವಾಲ್ಡ್ ಬ್ರೇವಿಸ್ ಆಡತ್ತಾನ. ಹಂಗೇನು ಸ್ಯಾಮ್ ಕುರಾನ್ ಇವಾಗ ಒಂದು ಸ್ವಲ್ಪ ಅವ್ರದ್ದು ಬ್ಯಾಟಿಂಗ್ನಾಗ ಒಂದು ಸ್ವಲ್ಪ ರನ್ಸ್, ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ 6-4 ಬರತ್ತೈತಿ. ಬಟ್ ಸ್ಟಿಲ್ ಅವ್ರದ್ದು ಪವರ್ ಪ್ಲೇ ಇವತ್ತು ಬೋರಿಂಗ್ ಇರ್ತೈತಿ. ಬಟ್ ಇಲ್ಲಿ RCBದವರು ಚಿನ್ನಸ್ವಾಮಿದಾಗ ಅವ್ರ ಮೇಲೆ ಈಸಿ ವಿನ್ ಅಂತ ನಾನು ಅನ್ಕೊತೀನಿ. ಹಂಗಂತ ಹೇಳ್ಬಿಟ್ಟು ಜಾಸ್ತಿ ಕಡಿಗಾಣಿಸಕ್ಕೆ ಹೋಗಬಾರ್ದು. ಇವ್ರ ಆಟನ ಚಲೋತ್ನಂಗೆ ಆಡಬೇಕು. ಟಾಸ್ ಗೆದ್ರೆ ಕಣ್ಣು ಮುಚ್ಕೊಂಡು ಚೇಸಿಂಗ್ ತೊಗೊಂಡು ಅವ್ರನ್ನ ಕಡಿಮೆ ಅವ್ರು 190ಕಿನ್ನ ಕಡಿಮೆ 190 ಹೊಡೆದ್ರೂ ಆರಾಮಾಗಿ ಚೇಸ್ ಮಾಡಿ ಹೋಗಿರ್ಬೋದು ಚಿನ್ನಸ್ವಾಮಿ ಅಂತ ಗ್ರೌಂಡ್ನಾಗ. ಅವರು CSKದವ್ರು ಅವ್ರ ಬೌಲಿಂಗ್ ಹೆಂಗಿತ್ತಂದ್ರೆ ಅವ್ರ ಹೋಮ್ ಗ್ರೌಂಡ್ನಾಗ ಖಲೀಲ್ ಅಹ್ಮದ್ ಬಂದ್ಬಿಟ್ಟು ಉಳಿದು ಎಲ್ಲ ಬಾಲರು 10+ ಇತ್ತು ಎಕಾನಮಿ. 150 ಹೊಡೆಸ್ಕೊಂಡಾನ. ಮತೀಶ್ ಪತಿರಾಣನು ಅವನು ಹೊಡೆಸ್ಕೊಂಡಾನ. 2 ವಿಕೆಟ್ ಎತ್ತಿರ್ಬೋದು. ಬಟ್ ಅವ್ನು 40 ಮೇಲೆ ಹೊಡೆಸ್ಕೊಂಡಾನ. 150 40 ಮೇಲೆ ಹೊಡೆಸ್ಕೊಂಡಾನ. 1 ವಿಕೆಟ್ ತೆಗೆದ್ಬಿಟ್ಟು ಖಲೀಲ್ ಅಹ್ಮದ್ ಒಬ್ಬನ ಒಂದು 7 ಎಕಾನಮಿಯಿಂದ ಬೌಲಿಂಗ್ ಮಾಡಿದ್ದ. ಉಳಿದವ್ರು ಎಲ್ಲ ಹೊಡೆಸ್ಕೊಂಡ್ರ. ಚೆನ್ನೈ ಅಂತ ಪಿಚ್ ಒಳಗೆ ಅವ್ರ ಪಿಚ್ ಒಳಗೆ ಆ ಲೆವೆಲಿಗೆ ಹೊಡೆದಾರ ಅಂದ್ರೆ ಇದು ಚಿನ್ನಸ್ವಾಮಿ. ಇಲ್ಲಿ ಮೇನ್ ಆಗಿರೋದು ಅವನವನ ಬ್ಯಾಟಿಂಗ್ ಪಿಚ್ ಇದು ಪೂರ್ತಿ. ಇವಾಗ ಒಂದು ಸ್ವಲ್ಪ ಬೌಲರ್ಗೆ ಹೆಲ್ಪ್ ಆಗಂಗೂ ಪಿಚ್ ಮಾಡ್ಯಾರ. ಬಟ್ 200ವರೆಗೂ ಅಂತೂ ಸ್ಕೋರ್ ಇಲ್ಲೇ ನಿಂತ್ಕೊಂಡು ಕರೆಕ್ಟಾಗಿ ಪಿಚ್ನ ಅರ್ಥ ಮಾಡಿಕೊಂಡು ಗೇಮ್ ಸಿಚುವೇಶನ್ ಹಂಗೆ ಆಟ ಆಡಿದ್ರೆ ಒಂದು 200 ಹೊಡೆಯೋದಂತೂ ಅಷ್ಟೊಂದೇನು ಟಫ್ ಅಂತ ಇರೋಂಗಿಲ್ಲ. ಇಲ್ಲಿ ನೋಡ್ಕೊಂಡು ಆಡಬೇಕಾಗುತ್ತೆ. ಆ್ಯಂಡ್ ಒಂದು ವೇಳೆ ಚೇಸಿಂಗ್ ಸಿಕ್ಕರೆ ಇಲ್ಲಿ ಚೇಸ್ ಮಾಡಿ ಹೋಗಿಬೋದು. ಪ್ರೀವಿಯಸ್ ಮ್ಯಾಚ್ ನೀವು ನೋಡಿರ್ಬೋದು ಇವ್ರ ಮೇಲೆ ಹೆಂಗೆ ಆಡಿದ್ರು ಅಂತ ಹೇಳ್ಬಿಟ್ಟು. ಆ್ಯಂಡ್ ಡಿ ಸಿ ಮೇಲೆ ಹೋಗ್ಬಿಟ್ಟು ಹೆಂಗೆ ಚೇಸ್ ಮಾಡಿ ಹೋಗಿದ್ರು ಅಂತೇಳಿ ಆ ಥರ ಒಂದು ಫಾರ್ಮುಲಾ ಇಟ್ಕೊಂಡು ಚಿನ್ನಸ್ವಾಮಿಗೆ ಆಡಿದ್ರು ಇಲ್ಲೂ ಆರಾಮಾಗಿ ವಿನ್ ಆಗ್ತಾರೆ RCBದವರು. RCBಗೆ ವಿನ್ ಯಾಕೆ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಟು ಬಿ ಇನ್ ಟಾಪ್ 1 ಆ್ಯಂಡ್ ಟಾಪ್ 2. ಮುಂಬೈ ಅಂತೂ ಇವಾಗ ವಾಪಸ್ ಕಮ್ ಬ್ಯಾಕ್ 6 ಮ್ಯಾಚಿಗೆ ಪಾಯಿಂಟ್ಸ್ ಟೇಬಲ್ದಾಗ ಬಂದಾರ. ಇವತ್ತು SRH ಮತ್ತು GT ಆಗಿರುತ್ತೆ. GT ಹೆವಿ 224 ಕೊಟ್ಟ ಟಾರ್ಗೆಟ್ ಸನ್ರೈಸರ್ಸ್ ಹೈದರಾಬಾದ್ ಅವರಿಗೆ. ನನಗನ್ಸೋ ಮಟ್ಟಿಗೆ ಸನ್ರೈಸರ್ಸ್ ಹೈದರಾಬಾದ್ ಗೆದ್ರೆ ಭಾರಿ ಚಲೋ. RCBಗೆ ಇನ್ನೂ ಅಡ್ವಾಂಟೇಜ್ ಆಗುತ್ತೆ. ಅಲ್ಲಿ GTದವ್ರದ್ದು 0.7 ಐತಿ ರನ್ ರೇಟ್. RCBದವ್ರದ್ದು 0.5 ಐತಿ. ಸೋತ್ರ GTದವ್ರದ್ದು ಒಂದು ಸ್ವಲ್ಪ ಇದನ್ನ ರನ್ ರೇಟ್ ಕಡಿಮೆ ಆಕೈತಿ. ನಮಗಿನ್ನೂ ಈಸಿ ಆಗುತ್ತೆ ಈ ಒಂದು ಟೈಮ್ನಾಗ. ಬಟ್ ಇಲ್ಲಿ 224 ಭಾಳ ಐತೆ ಟಾರ್ಗೆಟ್ ಅದ. ಸನ್ರೈಸರ್ಸ್ ಅವ್ರಿಗೆ ಚೇಸಿಂಗ್ ಪ್ರೆಷರಿಂದ ಮೇ ಬಿ ಚೇಸ್ ಮಾಡೋಕ್ಕೂ ಆಗದೆ ಇರ್ಬೋದು ಅವ್ರಿಗೆ. ಬಟ್ ಅದೆಲ್ಲ ಬಿಟ್ರೆ ಬೇರೆ ಟೀಮ್ಗಳದ್ದು ಎಲ್ಲ ನಾವು ಹಣೆ ಬರ ಬಿಟ್ರೆ RCBದವ್ರಿಗೆ ಇಲ್ಲೇ ಪಕ್ಕಾ ಹೇಳ್ಬೇಕಂದ್ರೆ ಇನ್ನೊಂದು 3 ಮ್ಯಾಚ್ ಗೆಲ್ಲಬೇಕು. ಆ ಟಾಪ್ 1 ಮತ್ತು ಟಾಪ್ 2 ಇರಬೇಕಂತಂದ್ರೆ CSK ಮೇಲೆ ಪಕ್ಕಾ ಗೆಲ್ಲಬೇಕು. CSK ಮೇಲೆ ಆದಮೇಲೆ LSG ಮೇಲೆ ಐತಿ. LSG ಮೇಲೆ ಆದಮೇಲೆ SRH ಆದಮೇಲೆ KKR ಮೇಲೆ. ಸೊ 4 ಮ್ಯಾಚ್ ಅದಾವ ಇನ್ನು. CSK ಮೇಲೆ ಬೈ ಎಟ್ ಎನಿ ಕಾಸ್ಟ್ ಇವ್ರ ಮೇಲೆ ಗೆಲ್ಲಬೇಕು. ಅವ್ರದ್ದು ಆಲ್ರೆಡಿ ಎಲ್ಲ ಸೋತ್ಕೊಂಡು ಬಂದಾರ. ಅವ್ರದ್ದು ಎಲಿಮಿನೇಟು ಆಗ್ಯಾರ. ಅವ್ರ ಕಾನ್ಫಿಡೆನ್ಸು ಅಷ್ಟೊಂದಿಲ್ಲ. ನೋಡಿದ್ರೆ ಗೆದ್ವಿ ಸೋತ್ವಿ ಅನ್ನೋ ಒಂದು ಮೆಂಟಾಲಿಟಿ ಇಟ್ಕೊಂಡು ಬರತ್ತಾರ. ಅವ್ರ ಹತ್ರ ಕಳ್ಕೊಳಕ್ಕೆ ಏನೂ ಇಲ್ಲ. ಅವರು ಹೆಂಗೆ ಬೇಕು ಹಂಗೆ ಆಡ್ತಾರೆ. ಸೊ ನಾವು ಬೌಲಿಂಗ್ ಫಸ್ಟ್ ಬ್ಯಾಟಿಂಗ್ ಬಂತಂದ್ರೆ ನಾವು ಡೆಲ್ಲಿದವ್ರಿಗೆ ಹೆಂಗೆ ಬೌಲಿಂಗ್ ಹಾಕಿದ್ವಿ, ಅವ್ರನ್ನ ಹೆಂಗೆ ಕಡಿಮೆ ರನ್ಗೆ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟು ಹೆಂಗೆ ಚೇಸ್ ಮಾಡಿದ್ವಲ್ಲ ಅದೇ ಥರನೇ ಮಾಡಬೇಕು. ಒಂದು ವೇಳೆ ಫಸ್ಟ್ ಬ್ಯಾಟಿಂಗ್ ಬಂತಂದ್ರೂ ನಿಂತ್ಕೊಂಡು ಆಡಿ ಒಂದು 200+ ಕೊಡ್ಬೇಕು ಅವ್ರಿಗೆ. 205 210 ಈ ಥರ ಟಾರ್ಗೆಟ್ ಕೊಟ್ಟು ಅವ್ರನ್ನ ಕಟ್ ಆಗಿಬಿಡ್ಬೇಕು. ಅವ್ರನ್ನ ನಾವು ಪವರ್ ಪ್ಲೇದಾಗ ಒಂದು ಸಾಯಿಸಿದ್ ಬಂದರೆ ಅವ್ರು 200ವರೆಗೂ ಬರೋಂಗಿಲ್ಲ ಚೆನ್ನೈದವ್ರು. ಅಷ್ಟು ಬೋರಿಂಗ್ ಬ್ಯಾಟಿಂಗ್ ಐತದು. ಅಷ್ಟು ಈ 6 ಹೊಡೆಯೋರು 4 ಹೊಡೆಯೋರ್ದು ಬ್ಯಾಟ್ಸ್ಮನ್ ಅಷ್ಟು ಕಡಿಮೆ ಅದಾರ ಅದ್ರಾಗ. ಸಣ್ಣ ಹುಡುಗರು ಹೊಡೆಯದ ಸ್ಯಾಮ್ ಕರನ್ ಹೊಡೆಯದ, ಡಿವಾಲ್ಡ್ ಬ್ರೇವಿಸ್ ಹೊಡೆಯಕತ್ತಾನ. ಅವನು ಇತ್ತೀಚಿಗೆ ಬಂದಾನ. ಈಗ 1-2 ಮ್ಯಾಚ್ ಆಡ್ಯಾನ ನಾವು ಅಷ್ಟೇ. ಇವ್ರು ಬಿಟ್ಟು ಇವ್ರನ್ನಂತೂ ಇವ್ರು ಏನಂದ್ರೆ ಸಣ್ಣ ಹುಡುಗರನ್ನ ಎಕ್ಸ್ಪೀರಿಯನ್ಸ್ ಜಾಶ್ ಹಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಇವರು
ಇವ್ರು ಆರಾಮಾಗಿ ಟ್ಯಾಕಲ್ ಮಾಡ್ಬೋದು. ಚಿನ್ನಸ್ವಾಮಿ ಪಿಚ್ನಾಗ ಪ್ರಾಪರ್ ಪ್ಲ್ಯಾನಿಂಗ್ ಇಟ್ಕೊಂಡು ಇವ್ರನ್ನ ವಿಕೆಟ್ ಹತ್ತಿದ್ರೆ ಆಮೇಲೆ ಯಾರೂ ಇಲ್ಲ ಇವ್ರ ಕಡೆ. ಇವರು ನೋಡೋಣಂತ ಹೆಂಗಾಗುತ್ತೆ ಹಂಗೆ ಬ್ಯಾಟಿಂಗ್ ಮಾಡೋಣಂತನ ಬರ್ತಾರೆ ಇವ್ರು ನಾವು ಆದಷ್ಟು ಕಡಿಮೆ ಸ್ಕೋರ್ನಾಗ ಇದನ್ನು ಮಾಡಿ ನಾವು ಟಾಸ್ ಗೆದ್ದು ಚೇಸಿಂಗ್ ಮಾಡ್ಬೇಕು. ಬ್ಯಾಟಿಂಗ್ ಆದ್ರೆ ಆರಾಮಾಗಿ 2+, 200+ ಹೊಡೆದು ಫಸ್ಟ್ 4 ಬ್ಯಾಟ್ಸ್ಮನ್ ಕರೆಕ್ಟಾಗಿ ಆಡಿ ಲಾಸ್ಟ್ ಒಂದು 5 ಓವರ್ ಫಿನಿಷರ್ ಬಿಟ್ಕೊಡ್ಬೇಕು. 200 ನೀವು ದಾಟಿಸ್ರಿ ಅಂತೇಳಿ ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಆಡಬೇಕಾಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಈ 4 ಮ್ಯಾಚ್ನಾಗ ನಾವು 3 ಮ್ಯಾಚ್ ಆದರೂ ನಾವು ಗೆಲ್ಲಬೇಕು. ಟಾಪ್ 1 ಟಾಪ್ 2 ಒಳಗಿರೋಕೆ. ಒಂದು ವೇಳೆ ನಾವು 3 ಮ್ಯಾಚ್ ಗೆದ್ವಿ ಚಲೋ ರನ್ ರೇಟಿಂದ, ಟಾಪ್ 1 ಟಾಪ್ 2 ಬೆಸ್ಟ್. ಒಂದು ವೇಳೆ ರನ್ ರೇಟ್ ಚಲೋ ಆಗಕತ್ತಿಲ್ಲ ಅಂದ್ರೆ 4 ಮ್ಯಾಚ್ ಗೆಲ್ಲೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಟಾಪ್ 1 ಟಾಪ್ 2 ಒಳಗಿದ್ವು ಅಂದ್ರೆ ಫೈನಲ್ಸಿಗೆ ಹೋಗೋ ಹಾದಿ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ. ಅದು ಆ ಒಂದು ಏಮ್ ಇರಬೇಕು, ಟಾಪ್ 1 ಅಥವಾ ಟಾಪ್ 2. ರಜತ್ ಕ್ಯಾಪ್ಟನ್ನು ಅದನ್ನ ಹೇಳಿದ, ನಮ್ಮದು ಏಮ್ ಬರೀ ಕ್ವಾಲಿಫೈ ಆಗೋದಲ್ಲ, ನಾವು ಟಾಪ್ 1 ಅಥವಾ ಟಾಪ್ 2 ಒಳಗೆ ಫಿನಿಷ್ ಆಗಬೇಕು ಅಂತಲೇ ಹೇಳ್ಯಾರ. ಇದ ಒಂದು ಮೈಂಡ್ಸೆಟ್ ಐತೆ RCB ಇದು. ಸೊ ನಾಳೆ ನನಗೆ ಕಾನ್ಫಿಡೆಂಟ್ ಐತಿ, ನಾಳೆ RCB ಪಕ್ಕ ಗೆಲ್ತಾರಂತ ಹೇಳ್ಬಿಟ್ಟು ನೋಡೋಣಂತ ಮ್ಯಾಚ್ ಮಜಾ ಇರ್ತೈತಿ. ಯಾಕಂದ್ರೆ ಚೆನ್ನೈ ಮೇಲೆ ಇರೋದು, ಅದು ಬೆಂಗಳೂರಿನಾಗ ಮಳೆ ಬರಲಿಲ್ಲ ಅಂದ್ರೆ ಸಾಕಪ್ಪ. ಮಳೆ ಬಂದು ಅದು ಕಡಿಮೆ ಓವರ್ ಆಗೋದೇ ಬೇಡ. 20 ಓವರ್ ಪೂರ್ತಿ ಆಗಲಿ ಅಂತ ನಾನು ಅನ್ಕೊತೀನಿ. 20 ಓವರ್ ಪೂರ್ತಿ ಆದ್ರೆ 20 ಓವರ್ ಆಡೋಕೆ ಚೆನ್ನಾಗಿರ್ತೈತಿ. ರನ್ ರೇಟು ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಒಳ್ಳೆ ಟಾರ್ಗೆಟು ಕೊಡ್ಬೋದು. ರನ್ ರೇಟ್ನ ನಾವು ಇಂಪ್ರೂವ್ ಮಾಡ್ಕೋಬೋದು ಚಲೋತ್ನಂಗೆ. ಯಾಕಂದ್ರೆ ರನ್ ರೇಟ್ ಭಾಳ ಇಂಪಾರ್ಟೆಂಟ್ ಆಕೈತಿ. ಅವನವನು ಎಲ್ಲರೂ ಸೇಮ್ ಪಾಯಿಂಟ್ಸ್ಗೆ ಬಂದು ನಿಂತ್ಕೊಂಡ್ರೆ ಅವನವನಲ್ಲಿ ರನ್ ರೇಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ 1 ಅಥವಾ 2 ಒಳಗೆ ಬರ್ಬೇಕಂತಂದ್ರೆ. ಸೊ ನಾವು ಬೇರೆಯವ್ರ ಟೀಮ್ ಮೇಲೆ ಈಗ ಡಿಪೆಂಡ್ ಬೇರೆಯವ್ರು ಯಾರು ಇವ್ರು ಸೋಲ್ಬೇಕು ಅವ್ರು ಸೋಲ್ಬೇಕು ಅನ್ನೋದು ಡಿಪೆಂಡ್ ಆಗೋದಕ್ಕಿಂತ ನಾವು ಎಲ್ಲ ಮ್ಯಾಚ್ ಗೆದ್ದು ಒಳ್ಳೆ ರನ್ ರೇಟಿಂದ ಟಾಪ್ 1 ಟಾಪ್ 2 ಫಿನಿಶ್ ಮಾಡೋದು ಭಾಳ ಇಂಪಾರ್ಟೆಂಟ್. ಇವಾಗ ಭಾಳ ಕ್ರೂಷಿಯಲ್. ಆಲ್ರೆಡಿ IPL ಮುಗಿಯಾಕೆ ಬಂದಿರೋ ಒಂದು ಪೊಸಿಷನಿಗೆ ಆಲ್ರೆಡಿ ಒಂದು 20 ದಿನದಲ್ಲಿ ಮುಗಿದೋಗುತ್ತೆ ಪೂರ್ತಿ IPL. ಸೊ RCB ಭಾಳ ಇಂಪಾರ್ಟೆಂಟ್ ಮ್ಯಾಚಸ್ ಈಗ ಆಗ್ತಿರೋದವ್ರಿಗೆ. ಅವ್ರು ಈ ಮ್ಯಾಚ್ನಾಗ ಗೆಲ್ಲಬೇಕು, ಗೆಲ್ತಾರೆ.